ಮಾತಾಡೋಣ. ಬಹಳ ಮುಖ್ಯವಾಗಿ ಸರ್ವನಾಶ ಮಾಡಿಬಿಡ್ತೀವಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇದ್ದಾರೆ. ಶೀಘ್ರವೇ ಹರ್ಮುಜ್ ಜಲಸಂಧಿಯನ್ನ ಸಂಚಾರಕ್ಕೆ ಮುಕ್ತ ಮಾಡಿಸ್ತೀವಿ ಅನ್ನುವಂಥದ್ದು ಟ್ರಂಪ್ ಅವರು ಕೊಡ್ತಾ ಇರುವಂತಹ ಆಶ್ವಾಸನೆ. ಕೆಲವೇ ದಿನಗಳಲ್ಲಿ ಹರ್ಮುಜ್ ಓಪನ್ ಆಗುತ್ತೆ ಅಂತ ಹೇಳಿ, ಶೀಘ್ರವೇ ಹರ್ಮುಜ್ ಜಲಸಂಧಿ ಸಂಚಾರಕ್ಕೆ ಮುಕ್ತವಾಗುತ್ತೆ ಅನ್ನೋದನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಕೆಲವೇ ದಿನಗಳಲ್ಲಿ ಹರ್ಮುಜ್ ಓಪನ್ ಆಗುತ್ತೆ, ಆನಂತರ ತೈಲವೆಲ್ಲ ಇಡೀ ಪ್ರಪಂಚದ ಪಾಲಾಗಲಿದೆ, ಇದರ ಲಾಭವನ್ನು ನೀವು ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಟೆಹರಾನ್ನ ಬ್ರಿಡ್ಜ್ ಸ್ಥಾವರಗಳನ್ನು ಮಾರ್ಕಿಂಗ್ ಮಾಡಲಾಗಿದೆ. ಅಮೆರಿಕದವರು ನಾವು ಇರಾನ್ನಲ್ಲಿ ಏನೇನೆಲ್ಲ ಟಾರ್ಗೆಟ್ ಮಾಡಿದ್ದೀವಿ ಅನ್ನೋದನ್ನ ಮ್ಯಾಪಿಂಗನ್ನು ಮಾಡಿದ್ದಾರೆ. ಟ್ರಂಪ್ ಹೇಳಿಕೆ ಬೆನ್ನಲ್ಲೇ ಅಲರ್ಟ್ ಆಗಿದೆ ಇರಾನ್ ಕೂಡ ಅಲರ್ಟ್ ಆಗಿದೆ. ಮತ್ತು ವಿಶೇಷವಾಗಿ ಅಮೆರಿಕದ F-35 ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದೆ ಇರಾನ್. ಅತ್ಯಾಧುನಿಕ ಯುದ್ಧ ವಿಮಾನ ಪೈಲಟ್ ವಶಕ್ಕೆ ಪಡ್ಕೊಂಡಿದೆ ಇರಾನ್ ನಾಗರಿಕರು ಪೈಲಟ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಪೈಲಟ್ಗೆ ತೊಂದರೆ ಮಾಡದಂತೆ ಇರಾನ್ ಕೂಡ ಕರೆ ಕೊಟ್ಟಿದೆ. ಆದರೆ ಅವ್ರನ್ನ ಬಂಧಿಸಬಹುದು, ಆದರೆ ತೊಂದರೆ ಮಾಡಬೇಡಿ. ಗಲ್ಫ್ನಲ್ಲೇ ಇರುವಂತಹ ವಿರೋಧಿಗಳ ಮೇಲೆ ಇರಾನ್ ಕೂಡ ದಾಳಿಯನ್ನು ಮಾಡಿದೆ. ವಿಶೇಷವಾಗಿ ಕುವೈತ್ನ ತೈಲ ಸಂಸ್ಕರಣಾ ಘಟಕದ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಲಾಗಿದೆ. ಇರಾನ್ನ ಪ್ರಮುಖ ಸೇತುವೆಗಳು, ವಿದ್ಯುತ್ ಸ್ಥಾವರಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಟೆಹರಾನ್ಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಯನ್ನು ಹೊಡೆದುರುಳಿಸಲಾಗಿದೆ. ಇರಾನ್ನ IRGC ನೌಕಾಪಡೆಯ ಮುಖ್ಯಸ್ಥನನ್ನ ಕೊಲ್ಲಲಾಗಿದೆ. ಮಾರ್ಚ್ 26ರಂದೇ ನಡೆದಿದ್ದ ದಾಳಿಯಲ್ಲಿ ಸಾವಿಗೀಡಾಗಿರುವಂಥದ್ದು. ಇದನ್ನು IRGC ಇವತ್ತು ಖಚಿತಪಡಿಸಿದೆ. ಮತ್ತು ಇರಾನ್ನನ್ನ ಸರ್ವನಾಶ ಮಾಡ್ತೇವೆ ಅಂತ ಹೇಳಿ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ. ಏನು ಟ್ರಂಪ್ ಜೊತೆಗೆ ನೆತನ್ಯಾಹು ಕೂಡ ಹೇಳ್ತಾ ಇದ್ದಾರೆ. ಇರಾನ್ನ ಉಕ್ಕು ಉತ್ಪಾದನೆ 70% ನಾಶ ಆಗಿದೆ ಅಂತ ಹೇಳುವಂಥದ್ದನ್ನು ಇಸ್ರೇಲ್ ಹೇಳ್ತಾ ಇರೋದು. ಇರಾನ್ನ ಉಕ್ಕು ಉತ್ಪಾದನೆ 70% ನಾಶ ಆಗಿದೆ, ಉಗ್ರ ಕೃತ್ಯಗಳನ್ನು ಹತ್ತಿಕ್ಕದೆ ಬಿಡೋದಿಲ್ಲ ಅಂತ ಹೇಳಿ ಬೆಂಜಮಿನ್ ನೆತನ್ಯಾಹು ಅವರು ಕೂಡ ಹೇಳ್ತಾ ಇದ್ದಾರೆ. ಹೀಗೆ ಈ ಒಂದು ಯುದ್ಧದಲ್ಲಿ ಸರ್ವನಾಶದ ಯುದ್ಧವಾಗಿ ಇದು ಪರಿವರ್ತಿಸುತ್ತಿದೆ. ಇದರ ನಡುವೆನೇ ಅಮೆರಿಕದ ಅಧ್ಯಕ್ಷರು ತಮ್ಮ ಸೇನಾ ನಾಯಕರುಗಳನ್ನ ವಜಾಗೊಳಿಸಿದ್ದಾರೆ. ಚೀಫ್ ಆಫ್ ಸ್ಟಾಫ್ ರ್ಯಾಂಡಿ ಜಾರ್ಜ್ ಅವರನ್ನ ವಜಾಗೊಳಿಸಲಾಗಿದೆ. ಜನರಲ್ ಡೇವಿಡ್ ಹೋಡ್ನೆ ಅವರನ್ನ ವಜಾಗೊಳಿಸಲಾಗಿದೆ. ಮೇಜರ್ ಜನರಲ್ ವಿಲಿಯಂ ಗ್ರೀನ್ ಜೂನಿಯರ್ ಅವರನ್ನು ಕೂಡ ವಜಾಗೊಳಿಸಲಾಗಿದೆ. ಜೊತೆಗೆ ಜೋ ಕೆಂಟ್ ನಿರ್ದೇಶಕ NCTC ಅವರು ಇತ್ತೀಚೆಗಷ್ಟೇ ರಾಜೀನಾಮೆಯನ್ನ ಕೊಟ್ಟಿದ್ರು. ಯುದ್ಧದ ಬಗ್ಗೆ ಅವರು ಕೂಡ ಟೀಕಿಸಿದ್ರು. ಕಾಶ್ ಪಟೇಲ್ FBI ಡೈರೆಕ್ಟರ್ ರಾಜೀನಾಮೆಯ ವದಂತಿ ಈಗ ಹರಿದಾಡ್ತಾ ಇದೆ. ಅಷ್ಟೇ ಅಲ್ಲದೆ ಡೇನಿಯಲ್ ಡ್ರಿಸ್ಕಾಲ್ ಆರ್ಮಿ ಸೆಕ್ರೆಟರಿ ರಾಜೀನಾಮೆಯ ವದಂತಿ ಹರಿದಾಡ್ತಾ ಇದೆ. ಲೋರಿ ಜಾವೇಜ್ ಲೇಬರ್ ಸೆಕ್ರೆಟರಿ ಇವರು ಕೂಡ ರಾಜೀನಾಮೆಯ ವದಂತಿ ಹರಿದಾಡ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ಯಾಮ್ ಬೋಂಡಿ ಅಟಾರ್ನಿ ಜನರಲ್ ಅವರನ್ನು ವಜಾಗೊಳಿಸಲಾಗಿದೆ. ಹಾಗೂ ತುಳಸಿ ಗಬಾರ್ಡ್ ಅವರು ಕೂಡ ಡೈರೆಕ್ಟರ್ ನ್ಯಾಷನಲ್ ಇಂಟೆಲಿಜೆನ್ಸ್ ಇವರ ರಾಜೀನಾಮೆಯ ವದಂತಿಯೂ ಕೂಡ ಹರಿದಾಡ್ತಾ ಇದೆ.